ಹಾಲೆಲೂಯಾ, ಸ್ತೋತ್ರಂ, ಪ್ರೈಸ್ ದ ಲಾರ್ಡ್. ಈ ದಿನದ ವಾಕ್ಯ ಧ್ಯಾನ ಯೋಬನ ಬರೆದ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯ 7ನೇ ವಚನ. ದ ಬುಕ್ ಆಫ್ ಜೋಬ್ 14:7. ಮರಕ್ಕೆ ನಿರೀಕ್ಷೆ ಉಂಟು, ಅದು ಕೊಯ್ಯಲ್ಪಟ್ಟರೆ ಮತ್ತೆ ಚಿಗುರುವುದನ್ನು ನಿಲ್ಲಿಸುವುದಕ್ಕೆ ಇಲ್ಲ. ಆಮೆನ್. For there is a hope of a tree, if it will be cut down, it will sprout again, and that the tender branch thereof will not cease. Amen. ವಾಕ್ಯದ ಪ್ರಥಮ ಚರಣವಿದೆ ಅಲ್ವಾ, ಇದು ಬಹಳ ನನಗೆ ಇಷ್ಟವಾದ. ಮರಕ್ಕೂ ಕೂಡ ಒಂದು ನಿರೀಕ್ಷೆ ಇದೆ ಅಂತೆ. ಮರ ಕೊಯ್ಯಲ್ಪಟ್ಟಿದೆ, ಕಡಿಯಲ್ಪಟ್ಟಿದೆ. ಕಡಿಯಲ್ಪಟ್ಟಿರೋ ಮರ ಮತ್ತೆ ಚಿಗುರುತ್ತದಂತೆ. ಆಮೆನ್. ಹಲ್ಲೆಲೂಯಾ. ಹೇಗೆ ಒಂದು ಮರ ಕಡಿಯಲ್ಪಟ್ಟದ ಮೇಲೆ ಚಿಗುರುತ್ತದೋ, ಈ ಲೋಕದ ಅನೇಕ ಸಮಸ್ಯೆಗಳಿಂದ, ಲೋಕದ ಅನೇಕ ಹೋರಾಟಗಳಿಂದ, ಈ ಲೋಕದ ಅನೇಕ ಉಪದ್ರವಗಳಿಂದ ನಾವು ಕೆಲವು ಬಾರಿ ಕಡಿಯಲ್ಪಡ್ತೀವಿ. ಎಲೆಗಳೆಲ್ಲ ಉದುರು ಹೋಗುತ್ತದೆ, ಮರದ ಒಣಗೋಗ್ಬಿಡುತ್ತದೆ ಮರ. ಕಡಿಯಲ್ಪಟ್ಟದ ಮೇಲೆ ಒಣಗೋಗಿರೋ ಮರ ಏನಾಗುತ್ತದೆ, ಕಡಿಯಲ್ಪಡುತ್ತದೆ. ಬಟ್ ದೇವರ ಮಹಾಕೃಪೆ, ನಿನ್ನೆ ದಿನ ಕೇಳೋದ ಪ್ರಕಾರ ದೇವರ ಕನುದೃಷ್ಟಿ ಆ ಮರದ ಮೇಲೆ ಇದ್ದರೆ ಮತ್ತೆ ಆ ಮರ ಚಿಗುರುತ್ತದೆಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಕುಟುಂಬ ಎಂಬ ಮರ, ಒಂದು ವೇಳೆ ನಮ್ಮ ಆರ್ಥಿಕ ಭೌತಿಕ ಸ್ಥಿತಿಗಳೆಂಬ ಮರ, ಒಂದು ವೇಳೆ ನಮ್ಮ ಆರೋಗ್ಯ ಎಂಬ ಮರ ದಿನದಿನಕ್ಕೂ ಒಣಗಿ 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 ಈ ಶನಿವಾರ ತನಕ ಬಂದಿರುವುದು, ಇದು ಕಡಿಯಲ್ಪಟ್ಟಿದ್ದಾರೆ. ದೇವರು ಹೇಳುತ್ತಾ ಇದ್ದಾರೆ, ನನ್ನ ಕಣ್ಣುದೃಷ್ಟಿ ನಿನ್ನ ಮೇಲೆ ಇದೆ, ಆದದ್ರಿಂದ ನಿನ್ನನ್ನು ಮತ್ತೆ ನಾನು ಚಿಗುರಿಸುವ ದೇವರಾಗಿದ್ದೀನಿ. ಹಾಲೆಲೂಯಾ. ನಾವು ಒಣಗೋದ ಮೇಲೆ ಜನರೆಲ್ಲ ನೋಡಿ ಹೇಳ್ಬೋದು, ಮುಗೀತು ಈ ಕುಟುಂಬದ ಸ್ಥಿತಿ ಫಿನಿಶ್, ಇನ್ನು ಮುಂದೆ ಇವ್ರು ಎದ್ದು ಬರಲ್ಲ, ಇನ್ನು ಮುಂದೆ ಇವ್ರಿಗೆ ಏನಾಗಲ್ಲ ರೀ, ಇವ್ರಿಗೆ ಯಾವ ಆಧಾರವಿಲ್ಲ. ದೇವರ ಕನುದೃಷ್ಟಿ ನಮ್ಮ ಮೇಲಿದ್ದರೆ ಒಣಗೋಗಿರುವ ಮರ, ಕಡಿಯಲ್ಪಟ್ಟಿರೋ ಮರ ಮತ್ತೆ ಚಿಗುರುವ ಹಾಗೆ, ಬಿದ್ದು ಹೋಗಿರೋ ನಿನ್ನ ಸ್ಥಿತಿಗತಿಗಳು, ಸೋತೋಗಿರೋ ನಿನ್ನ ಕುಟುಂಬ, ಒಣಗೋಗಿರೋ ನಿಮ್ಮ ಜೀವನ ಮತ್ತೆ ದೇವರು ಚಿಗುರಿಸುತ್ತಾರೆ. ಇದು ಚಿಗುರುವ ಸಮಯ. ಪ್ರಿಯ ದೇವರ ಮಕ್ಕಳೇ, ಯಾವ ವಿಷಯದಲ್ಲಿ ನೀವು ಕಡಿಯಲ್ಪಟ್ಟಿದ್ದೀರಾ, ಯಾವ ವಿಷಯದಲ್ಲಿ ಒಣಗಿ ಹೋಗಿದ್ದೀರಾ, ತಿಳ್ಕೊಡಿ. ಈ ದೇವರ ಬಳಿಗೆ ಬಂದಿದ್ದೀರಾ, ದೇವರು ನಿಮ್ಮೆಲ್ಲರೂ ಮತ್ತೆ ಚಿಗುರೋ ಹಾಗೆ ಒಳ್ಳೆ ಭಾಗ್ಯವನ್ನು ಕೊಡ್ತಾರೆ. ಕನಗಲ್ ಮುಚ್ಚಿ ದೇವರ ಹತ್ರ ಬೇಡಿಕೊಳ್ಳೋಣ. ಅಯ್ಯ, ಒಣಗೋಗಿರೋ ಸ್ಥಿತಿಗಳಿಂದ ದೇವರೇ ನಮ್ಮನ್ನು ಚಿಗುರಿಸಿ ಮತ್ತೆ ನಾವು ಎದ್ದು ನಿಂತುಕೊಡೋದು ಸಹಾಯ ನೀಡಯ್ಯ. ಹೌದು ರಾಜ, ಹೇಳುತ್ತಿರೋ ಕೆಲವರ ಜೀವನದಲ್ಲಿ ನೀನು ತೋರಿಸ್ತಾ ಇದೆಯಾ, ಅನೇಕ ವಿಷಯದಲ್ಲಿ ಒಣಗೋಗ್ಬಿಟ್ಟಿದ್ದಾರೆ ಅಯ್ಯ. ಆರ್ಥಿಕ ಭೌತಿಕ ಆರೋಗ್ಯದ ವಿಷಯದಲ್ಲಿ ಒಣಗೋಗಿದ್ದಾರಯ್ಯ. ಒಣಗೋಗಿರೋ ಸ್ಥಿತಿಯಿಂದನೇ ದೇವರೇ ಇವ್ರನ್ನ ಚಿಗುರೋ ಹಾಗೆ ನೀನು ಮಾಡಿ ಇವ್ರನ್ನ ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯ ದೇವ್ರ ಮಕ್ಕಳೇ, ನಾಳೆ ಮರೆಯಲ್ಲಿ ನೀವೆಲ್ಲರೊಟ್ಟಾಗಿ ಸೇರಿ ಕೂಡಿ ಭೇಟಿಯಾಗೋ ತನಕ ದೇವರು ಕರ ನಿಮ್ಮ ಮೇಲೆ ಇರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.